ಇವತ್ತು ನಾವು ಒಂದು ಹೊಸ ಕಾಮನ್ ಪ್ರಾಬ್ಲಮ್ ಹೆಣ್ಮಕ್ಳದ್ದು ಏನಿರ್ತೈತಿ ಅದ್ರ ಬಗ್ಗೆ ಡೀಟೇಲ್ ಒಳಗೆ ನೋಡೋಣ. ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಒಳಗೆ ಕಾಲಾಗ ಒರಟು ಬರ್ತಾವೆ, ಕ್ರ್ಯಾಂಪ್ಸ್ ಬರ್ತಾವೆ. ಲೇಡೀಸ್ ಹೇಳ್ತಾರೆ ನಮ್ಗೆ ಕಾನ್ಸ್ಟೆಂಟ್ಲಿ ಕಾಲಾಗ ಪೇನ್ ಇರ್ತೈತಿ, ಒರಟು ಬರ್ತಾವೆ. ಅದಕ್ಕೆ ಅವ್ರ ಪ್ರಶ್ನೆ ಇರ್ತೈತಿ, ನಮ್ಗೆ ಇದು ಒರಟು ಯಾಕೆ ಬರ್ತಾವೆ, ಅದು ಕಡಿಮೆ ಮಾಡೋಕೆ ನಾವು ಏನು ಮಾಡ್ಬೇಕ್ರಿ? ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಅದ್ರ ಬಗ್ಗೆ ಡೀಟೇಲ್ ಒಳಗೆ ತಿಳ್ಕೊಳ್ಳೋಣ. Hello, I am Dr. Sunita Lodaya, fertility and reproductive specialist and practicing obstetrics and gynecologist since last 25 years. ಪ್ರೆಗ್ನೆನ್ಸಿ ಒಳಗೆ ಫಸ್ಟ್ 3 ತಿಂಗಳ ವಾಂತಿ ಇರ್ತೈತಿ, ಉಬ್ಳಿಕೆ ಇರ್ತೈತಿ. 4ನೇ ತಿಂಗಳ ಸ್ಟಾರ್ಟ್ ಆಕತಿ ಪ್ರೆಗ್ನೆನ್ಸಿ, ವಾಮಿಟಿಂಗ್ ಸ್ವಲ್ಪ ಸೆಟಲ್ ಆಕತಿ, ಸ್ವಲ್ಪ ಹಸಿವೆ ಆಗೋಕೆ ಸ್ಟಾರ್ಟ್ ಆಕತಿ. ಆವಾಗ ಹೆಣ್ಮಕ್ಳಿಗೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಕತಿ. ಅವ್ರಿಗೆ ಕಾಲು ನೋವು ಶುರು ಆಕತಿ, ಕಾಲಾಗ ಒರಟಾಗಕ್ಕೆ ಸ್ಟಾರ್ಟ್ ಆಕತಿ. ಅವ್ರು ವಿಚಾರ ಮಾಡ್ತಾರೆ ಇಷ್ಟು ದಿವಸ ಇದೇ ಪ್ರಾಬ್ಲಮ್ ಐತಿ, ಈಗ ಹೊಸ ಪ್ರಾಬ್ಲಮ್ ಚಾಲು ಆಗೈತಿ. ಮತ್ತು ವಿಚಾರ ಮಾಡ್ತಾರೆ ನಮ್ಗೆ ಇದು ಪ್ರಾಬ್ಲಮ್ಸ್ ಯಾಕಾಗೈತಿ ಅಂದ್ರೆ ಇದು ಆಗ್ಬೋದು ಸಲಗ ನಾವು ಏನೇನು ಮಾಡ್ಬೇಕ್ರಿ, ಆಮೇಲೆ ಆದ್ರೆ ನಾವು ಏನೇನು ಕೇರ್ ಮಾಡ್ಬೇಕು, ಅದರಿಂದ ನಮ್ದು ಇದು ಪೇನ್ ಕಡಿಮೆ ಆಕತಿ. OPD ಒಳಗೆ ಆಲ್ಮೋಸ್ಟ್ 50 to 60% ಪೇಷಂಟ್ ಅಲ್ಟರ್ನೇಟ್ ಪೇಷಂಟ್ ನಮ್ಗೆ ಬಂದು ಹೇಳ್ತಾರೆ, ಡಾಕ್ಟರ್ ನಮಗೆ ಕಾಲಾಗ ನೋವು ಆಕತಿ, ಕಾಲಾಗ ಒರಟು ಬರ್ತೈತಿ, ಕಾನ್ಸ್ಟೆಂಟ್ಲಿ ಕಾಲಾಗ ನೋವು ಇರ್ತೈತಿ. ಮತ್ತು ರಾತ್ರಿ ನಾವು ಮಲ್ಗಾಕ ಹೋಗ್ತೇನೆ, ಆ ಟೈಮ್ ಸಡನ್ಲಿ ಅನ್ಬೇರೇಬಲ್ ಪೇನ್ ಆಕತಿ. ನಮ್ಗೆ ನಿದ್ದೆ ಬರಂಗಿಲ್ಲ, ನಡ್ಯಾಕೆ ಬರಂಗಿಲ್ಲ, ಕುಂದ್ರಾಕ ಬರಂಗಿಲ್ಲ, ಅಷ್ಟು ಪ್ರಮಾಣದಲ್ಲಿ ಪೇನ್ ಆಗ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಇದು ಪೇನ್ ನಮ್ಗೆ ಪ್ರೆಗ್ನೆನ್ಸಿ ಒಳಗೆ ಯಾಕೆ ಆಕತಿ, ಒರಟು ಯಾಕೆ ಆಗ್ತತಿ, ಆಮೇಲೆ ಒರಟು ಕಡಿಮೆ ಮಾಡ್ಬೇಕ್ರಿ, ಕಡಿಮೆ ಮಾಡಾಕು ಮತ್ತು ಬಂದು ಹೋಗಕ್ಕೆ ನಾವು ಏನು ಮಾಡ್ಬೇಕ್ರಿ. ಫಸ್ಟು ಇದು ಕಾಲಾಗ ಒರಟು ನಮ್ಗೆ ಯಾಕೆ ಆಗ್ತತಿ ಅದ್ರ ಬಗ್ಗೆ ನೋಡೋಣ. ಏನೇನು ಕಾರಣ ಐತಿ ಅದ್ರ ಸಲಾಗಿ ಇದು ಆಕತಿ ಫಸ್ಟ್ ನೋಡೋಣ. ಫಸ್ಟ್ ರೀಸನ್ ಸರ್ಕ್ಯುಲೇಟ್ರಿ ಚೇಂಜಸ್. ಪ್ರೆಗ್ನೆನ್ಸಿ ಒಳಗೆ ನಮ್ಮ ಶರೀರ ಒಳಗೆ ಭಾಳ ನಾನಾ ನಮೂನಿ ಚೇಂಜಸ್ ಆಕತಿ. ಅದ್ರ ಒಳಗೆ ಒಂದು ಚೇಂಜ್ ಸರ್ಕ್ಯುಲೇಟ್ರಿ ಚೇಂಜ್. ನಮ್ಮ ಶರೀರದ ಒಳಗೆ ಬ್ಲಡ್ದೇನು ವಾಲ್ಯೂಮ್ ಇರ್ತೈತಿ ಅದು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಒಳಗೆ ಡಬಲ್ ಆಕತಿ. ಅದರಿಂದ ನಮ್ಮ ಪೂರಾ ದೇಹಕ್ಕೆ ಬಾವು ಬರ್ತೈತಿ. ಪ್ರೆಗ್ನೆನ್ಸಿ ಒಳಗೆ ಬಾವು ಇರ್ತೈತಿ, ಅದು ಬಾವು ನಮ್ಮ ಕಾಲಾಗೇನ ಬಾವು ಇರ್ತೈತಿ, ಬಾವು ಆಕತಿ. ಅದರಿಂದ ನಮ್ಗೆ ಕಾಲಾಗ ಕ್ರ್ಯಾಂಪ್ಸ್ ಆಗ್ತೈತಿ. ಎರಡನೇದು ರೀಸನ್ ವೇಟ್ ಗೇನ್. ಪ್ರೆಗ್ನೆನ್ಸಿ ಒಳಗೆ ತಾಯಿದ ವೇಟ್ ಗೇನ್ ಹೆಚ್ಚಿಗೆ ಆಕತಿ ಮತ್ತು ಪಾಪುದ ವೇಟ್ ಗೇನ್ ಆಕತಿ. ತಾಯಿದ ಹೊಟ್ಟೆ ಬರ್ತೈತಿ, ಯಾವಾಗಲೂ ಹೊಟ್ಟೆ ಜಾಸ್ತಿ ದೊಡ್ಡ ಹಾಕನ್ ಹೋಗತಿ. ಆ ಟೈಮ್ ಆ ಪಾಪುದ ವೇಟ್ ಸಲಾಗ ನಮ್ಮ ಹೊಟ್ಟೆ ಒಳಗೆ ಒಂದು ವೇನ್ ಇರ್ತೈತಿ, ಇನ್ಫೀರಿಯರ್ ವೇನ್ ಯಾವ ಹೇಳಿ ಒಂದು ವೇನ್ ಇರ್ತೈತಿ. ಆ ವೇನ್ ಮೇಲೆ ಪ್ರೆಷರ್ ಆಕತಿ. ಮಗು ಹೆಂಗೆ ದೊಡ್ಡ ಹಾಕನ್ ಹೋಗತಿ, ಇನ್ಫೀರಿಯರ್ ವೇನ್ ಮೇಲೆ ಪ್ರೆಷರ್ ಆಕತಿ. ಅದ್ರ ಜೋಡಿ ನಮ್ದು ಪೆಲ್ವಿಸ್ ಮತ್ತು ಲೋವರ್ ಲೆಗ್ಗೆ ಯಾವ್ಯಾವ ವೇನ್ಸ್ ಹೋಗತಿ ಅದ್ರ ಮೇಲೆನೇ ಪ್ರೆಷರ್ ಆಕತಿ. ಎಂಡ್ಗೆ ಪಾಪುದ ತಲೆ ಯಾವಾಗಲೂ ಪೆಲ್ವಿಸ್ ಒಳಗೆ ಹೋಗತಿ. ಆವಾಗ ಪಾಪುದ ತಲೆ ಸಲಾಗ ನಮ್ದು ಪೆಲ್ವಿಸ್ದ ಮತ್ತು ಲೋವರ್ ಲೆಗ್ದ ನರ್ವ್ಸ್ ಇರ್ತೈತಿ, ನರಗಳು, ಅದ್ರ ಮೇಲೆ ಪ್ರೆಷರ್ ಆಕತಿ. ಅದರಿಂದ ಕ್ರ್ಯಾಂಪ್ಸ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಆಗ್ತೈತಿ. ಮೂರನೇದು ರೀಸನ್ ಡಿಹೈಡ್ರೇಷನ್. ಜನರಲಿ ಪ್ರೆಗ್ನೆನ್ಸಿ ಒಳಗೆ ನೀವು 3 to 4 ಲೀಟರ್ ನೀರು ಕುಡಿಬೇಕ್ರಿ. ಅಂದ್ರೆ 12 to 15 ಗ್ಲಾಸ್ ಅದು ನೀರು ಕುಡಿಬೇಕ್ರಿ. ನೀರು ನೀವು ಕಡಿಮೆ ಕುಡಿದ್ರೆ ಮಸಲ್ಗೆ ಹೈಡ್ರೇಷನ್ ಎಷ್ಟು ಬೇಕಷ್ಟು ಹೈಡ್ರೇಷನ್ ಆಗಂಗಿಲ್ಲ, ಹೈಡ್ರೇಷನ್ ಕಡಿಮೆ ಆಗಿಬಿಡ್ತೈತಿ. ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತೈತಿ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಿಗೆ ಆಕತಿ. ಅದರಿಂದ ನಿಮ್ಗೆ ಕಾಲಾಗ ಒರಟು ಬರ್ತೈತಿ. ಫೋರ್ತ್ ಈಸ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ. ಪ್ರೆಗ್ನೆನ್ಸಿ ಒಳಗೆ ತಾಯಿ ಹಸಿರು ಸೊಪ್ಪಿನ ಪದಾರ್ಥ ಕಡಿಮೆ ತಗೊಂಡ್ರೆ ಮತ್ತು ಹಾಲದ ಪ್ರಾಡಕ್ಟ್ಸ್, ಮೊಸರು, ಮಜ್ಜಿಗೆ ಕಡಿಮೆ ತಗೊಂಡ್ರೆ, ಫ್ರೂಟ್ಸ್ ಕಡಿಮೆ ತಿಂದ್ರೆ, ಡಾಕ್ಟ್ರಿನ್ ಸಪ್ಲಿಮೆಂಟೇಷನ್ ಕೊಡ್ತಾರೆ ಟ್ಯಾಬ್ಲೆಟ್ಸ್, ಅದು ಕಡಿಮೆ ತಿಂದ್ರೆ, ಅದರಿಂದ ನಿಮ್ಗೆ ಈ ಕ್ಯಾಲ್ಶಿಯಮ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಆಕತಿ. ಅದರಿಂದ ನಿಮ್ಗೆ ಕ್ರ್ಯಾಂಪ್ಸ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಆಕತಿ. ಆಮೇಲೆ ನೀವು ಪ್ರೆಗ್ನೆನ್ಸಿ ಒಳಗೆ ತೆಂಗಿನಕಾಯಿ ನೀರು ಕಡಿಮೆ ಕುಡಿತಾರೆ, ಹಾಗೇನಿದ್ರೆ ನಿಮ್ಗೆ ಒರಟು ಆಗ್ಬೋದು. ಮತ್ತು ನೆಕ್ಸ್ಟ್ ರೀಸನ್ ಈಸ್ ಫಟಿಗ್ ಅಂದ್ರೆ ವೀಕ್ನೆಸ್. ಪ್ರೆಗ್ನೆನ್ಸಿ ಒಳಗೆ ಆ್ಯಸ್ ಸಚ್ ವೀಕ್ನೆಸ್ ಇರ್ತತಿ. ಎಲ್ಲ ಬಾಡಿದ ಫುಲ್ ಮಸಲ್ದ ವೀಕ್ನೆಸ್ ಇರ್ತತಿ. ಅದ್ರ ಜೋಡಿ ಮತ್ತು ಲೆಗ್ದ ಮಸಲ್ಸ್ ಏನು ಇರ್ತತಿ ಹಿಂದಿಂದ ಭಾಗ, ಅಲ್ಲೆಲ್ಲ ಕಾಫ್ ಮಸಲ್ ಒಳಗನ ವೀಕ್ನೆಸ್ ಫಟಿಗ್ ಆಗ್ತತಿ. ಆಮೇಲೆ ನೀವು ಕಾನ್ಸ್ಟೆಂಟ್ ಜಾಸ್ತಿ ಟೈಮ್ ನಿಂತ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಇದು ಎಕ್ಸರ್ಷನ್ ಆಗಿ ವೀಕ್ನೆಸ್ ಆಗಿ ಮತ್ತು ನಿಮ್ಗೆ ಬಾವು ಆಗಿ ಕ್ರ್ಯಾಂಪ್ಸ್ ಹೆಚ್ಚಿಗೆ ಆಗೋದು ಚಾನ್ಸ್ ಇರ್ತತಿ. ಮತ್ತು ನೆಕ್ಸ್ಟ್ ರೀಸನ್ ಸಿಕ್ಸ್ತ್ ರೀಸನ್ ಈಸ್ DVT, ಡೀಪ್ ವೇನ್ ಥ್ರಂಬೋಸಿಸ್. ಜನರಲಿ ಪ್ರೆಗ್ನೆನ್ಸಿ ಒಳಗೆ ನಮ್ದು ರಕ್ತ ಗಟ್ಟಿ ಆಗೋದು ಟೆಂಡೆನ್ಸಿ ಇರ್ತೈತಿ. ಆಮೇಲೆ ಕೆಲವ್ರು ಹೆಣ್ಮಕ್ಳ ಒಳಗೆ ಇದು ಬ್ಲಡ್ ಇನ್ನೂ ಜಾಸ್ತಿ ದಪ್ಪ ಆಕತಿ, ಗಟ್ಟಿ ಆಗ್ತತಿ. ಅದರಿಂದ
ನಮ್ಮ ಕಾಲಾಗೆ ಹಿಂದಿನ ಭಾಗ ಒಳಗೆ ಕೆಲವ್ರ ಮಂದಿಗೆ ವೇನ್ಸ್ ಬ್ಲೂಯಿಶ್ ವೇನ್ಸ್ ಕಾಣ್ತೈತಿ, ಪ್ರಾಮಿನೆಂಟ್ ಕಾಣ್ತೈತಿ. ಆಮೇಲೆ ಆ ಜಾಗ ಅವ್ರಿಗೆ ಪೇನ್ ಆಕತಿ, ಸಡನ್ಲಿ ಒಂದೊಂದ್ಸಲ ರೆಡ್ನೆಸ್ ಆಗಿಬಿಡ್ತೈತಿ, ಲೋಕಲೈಸ್ ಒಂದು ಜಾಗ ಪರ್ಟಿಕ್ಯುಲರ್ ಜಾಗ ಅವ್ರಿಗೆ ಪೇನ್ ಆಕತಿ, ಬಾವ್ ಆಕತಿ. ಹಿಂಗಿದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಈ ಡಿ ವಿ ಟಿ ಇಲ್ಲ ಅದು ಕನ್ಫರ್ಮ್ ಮಾಡ್ಬೇಕ್ರಿ. ಅಕಸ್ಮಾತ್ ಡಿ ವಿ ಟಿ ಇದ್ರೆ ಡಾಕ್ಟರ್ ಅದ ಪ್ರಕಾರ ಟ್ರೀಟ್ಮೆಂಟ್ ಜಲ್ದಿ ಶುರು ಮಾಡಿಸ್ಬೇಕ್ರಿ. ಇದು ಎಲ್ಲ ಮ್ಯಾಲಿಂದ ರೀಸನ್ಸ್ ಸಲಾಗ ಪ್ರೆಗ್ನೆನ್ಸಿ ಒಳಗೆ ಕ್ರ್ಯಾಂಪ್ಸ್ ಒರಟ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಈಗ ಇದು ಒರಟ್ ಆಗಬಾರ್ದು, ಮತ್ತು ಆದ್ರೆ ನಾವು ಹೆಂಗೆ ಕಡಿಮೆ ಮಾಡ್ಬೇಕ್ರಿ, ಅದ್ರ ಸಲಾಗ ನಾವು ಏನೇನು ಮಾಡ್ಬೇಕ್ರಿ ಅದ್ರ ಡೀಟೇಲ್ ಒಳಗೆ ನೋಡೋಣ.